ನೋಡಿ, ಸಾಮಾನ್ಯವಾಗಿ ನಾವು ಕರ್ನಾಟಕದವರಂತೂ ಅಲ್ಲ, ನಮ್ದು ಉತ್ತರ ಭಾರತದ ಫ್ಯೂಚರ್ ಇದೆ. ಮತ್ತು ನಾವೆಲ್ಲ ರಾಜಸ್ಥಾನ ಮೂಲ ಅಂತ ನಮ್ಮ ಸಂಶೋಧನೆಗಳು ಹೇಳ್ತವೆ. ಉತ್ಖನನದಲ್ಲಿ ಒಂದು ಬಂಜಾರ ಮಹಿಳೆ ವಿಗ್ರಹ ಸಿಕ್ಕಿದೆ. ಒಂದು ರಿಚ್ ಪರಂಪರೆ. ನಮ್ಮ ಕಸೂತಿಯನ್ನೇ ನೋಡಿ ನೀವು, ಎಷ್ಟು ಅಚ್ಚುಕಟ್ಟಾಗಿ ಸ್ಕಿಲ್ಡ್ ಕಸೂತಿ ಇರುತ್ತೆ, ಯುನಿಕ್ ಅದು. ನಮ್ಮೂರು ವಲಸೆ, ಎಲ್ಲಾ ಕಡೆಗೂ ವ್ಯಾಪಾರ ವೃತ್ತಿ. ಬಂಜಾರ ಭಾಷೆನೆ, ಬಂಜಾರ ಲಿಪಿ ಇಲ್ಲ ನಮ್ಗಿನ್ನು. ಬ್ರಿಟಿಷರು ಬಂದ ಮೇಲೆ ಏನಾಯ್ತು, ಅವ್ರಿಗೆ ಸಮಸ್ಯೆ ಶುರು ಆಯ್ತು. ಎಲ್ಲ ಪ್ರಥಮಗಳು ನಾವು ಮಾಡ್ಬೇಕು ಅಂತ ಬಂದ್ರೆ ಆಲ್ರೆಡಿ ಇವ್ರು ಸ್ಟಾರ್ಟ್ ಮಾಡ್ಬಿಟ್ಟವ್ರು. ಇಲ್ಲಿ ಈ ಬಟ್ಟಿ ಸಾರ ಇಷ್ಟು ಅದ್ಭುತವಾಗಿ ಮಾಡ್ತಾ ಇದಾರೆ, ಇವರು ಮಾರ್ತಾ ಇದಾರೆ. ದವಸ ಧಾನ್ಯಗಳನ್ನ ಇವರೇ ಮಾಡ್ತಾ ಇದಾರೆ. ಹತ್ತಿಳಿತಾರೆ, ಓಡಾಕ್ತಾರೆ. ಆಮೇಲೆ ಗೆರಿಲ್ಲಾ ವಾರ ಇವರು ನಮ್ಗಿನ್ನ ಜೋರಿದ್ದಾರೆ. ಸರ್, ಸಮುದಾಯದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಇಷ್ಟು ನಿರರ್ಗಳವಾಗಿ ವಿವರಣೆ ಕೊಟ್ರಿ, ತುಂಬ ಸಂತೋಷ ಆಯಿತು. ಈಗ ಹೇಳಿ, ಒಂದು ಬಲಿಷ್ಠ ಸಮುದಾಯದ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು ತಾವು ಈಗ ಪ್ರೆಸೆಂಟು. ಯಾರು ಗೋವಿಂದ ಸ್ವಾಮಿ ಅವರು, ಅವ್ರ ಹಿನ್ನೆಲೆ ಏನು ಅಂತ ತಿಳ್ಕೊಬೋದಂತ? ಗೋವಿಂದ ಸ್ವಾಮಿ ಇಲ್ಲೇ ರಾಮನಗರ ಜಿಲ್ಲೆ ಫೇಮಸ್ ಆಗಿರೋ ಪ್ಲೇಸ್ ಅಂದರೆ ರೇವಣಸಿದ್ದೇಶ್ವರ ಬೆಟ್ಟ. ಅದ್ರ ಬುಡದಲ್ಲೇ ಒಂದು ಸಣ್ಣ ತಾಂಡ, ಪಕ್ಕದಲ್ಲಿ ಒಂದು ಕಾಡಿದೆ, ತೆಂಗಿನಕಲ್ಲು ಬೆಟ್ಟ, ಸುತ್ತ ಬೆಟ್ಟಗಳಿದೆ, ಮಧ್ಯೆ ನಮ್ಮೂರಿದೆ. ನಮ್ಮಪ್ಪ ಅಲ್ಲೇ ಒಂದು ಪಕ್ಕದಲ್ಲಿ ಕವಣಾಪುರ ಅಂತಿದೆ, ಅಲ್ಲೊಂದು ಸಣ್ಣ ತಾಂಡ. ಆ ದೇವಸ್ಥಾನಗಳೆಲ್ಲ, ಆದ್ರೆ ಕವಣಾಪುರದ ಜಾಗ ಎಲ್ಲ ನಮ್ಮ ತಾತಂದ ಅಂತ ಹೇಳ್ತಾರೆ. ಅಲ್ಲಿದ್ರಂತೆ ನಮ್ಮ ತಾತ, ಅವರು ಬಿಡ್ಡಿ ನಾಯಕ್ ಅಂತ ನಮ್ಮ ತಾತ. ಅಲ್ಲಿ ಆ ಕಾಲಕ್ಕೆಲ್ಲ ಮೊದಲೆಲ್ಲ ಹೆಂಗೆ ಅಂದ್ರೆ, ಜಮೀನು ಅಂದ್ರೆ ಯಾರು ಕಾಡನ್ನ ಎಷ್ಟು ಹಸನು ಮಾಡ್ಕೊಂಡು ಇಟ್ಕೊಂತಾರೋ ಆ ಜಮೀನೆಲ್ಲ ಅವ್ರದೇ. ಯಾವಾಗ ಈ ನಗರೀಕರಣ ಬಂತು, ಕಾಡೆಲ್ಲ ಕಡಿಮೆ ಆಗ್ತಾ ಹೋಯ್ತು. ಅಂದ್ರೆ ಕಾಡು ರಕ್ಷಕರು, ಗೋರಕ್ಷಕರು ನಾವೇ. ಕಾಡಿಗೆ ಯಾರಿಗೂ ಎಂಟ್ರಾಗ ಬ್ರಿಟಿಷರಿಗೂ ಬಿಡ್ತಾ ಇರಲಿಲ್ಲ, ಮರ ಕಡಿಯೋಕೆ ಡೆವಲಪ್ಮೆಂಟ್ ನಮ್ಮವರು. ಹಾಗಾಗಿನೇ ಅದು ಒಂದು ದ್ವೇಷಕ್ಕೆ ಕಾರಣ ಆಗಿದ್ದು. ಅಂಥದ್ರಲ್ಲಿ ಆ ಕಾಡನ್ನ, ಕಲ್ಲು ಮಣ್ಣುಗಳನ್ನೆಲ್ಲ ಸರಿಸಿ 60 ಎಕರೆ ಜಮೀನು ಮಾಡಿದ್ರಂತೆ. ಮೊದಲೆಲ್ಲ ಬಟ್ಟಿ ಸಾರಾಯಿ ಕುಡಿತಿದ್ದು, ಆಮೇಲೆ ಹೆಂಡ ಬಂತು, ಆಮೇಲೆ ಈ ಫಾರಿನ್ ಎಲ್ಲ ನಮ್ಮ ಸಮುದಾಯಗಳೆಲ್ಲ ಅದರಲ್ಲಿ ಮಾಸ್ಟರ್ಸ್ ನಾವು ಆಗ. ಹಂಗಾಗಿ ನಮ್ಮ ತಾತ ಅಲ್ಲಿ ಸುತ್ತಮುತ್ತ ಇರೋ ಯಾರಾದರೂ ಅದನ್ನ ಜಮೀನು ಬೇಕಲ್ಲ ಅಂದ್ರೆ ಕೊಡಿಸಿ ತಗೊಳ್ಳಿ, ಎಣ್ಣೆಗೇನೆ ಎಲ್ಲ ಕೊಟ್ಬಿಟ್ಟಿದಾರಂತೆ. 60 ಎಕರೆ ಜಮೀನು. ಇವತ್ತಲ್ಲಿರೋ ತೆಂಗಿನ ಇದು ಮಾವಿನ ಮರಗಳಿರೋ ತೋಟ ಎಲ್ಲ ನಮ್ಮದೇ ಅಂತ ನಮ್ಮ ಚಿಕ್ಕಪ್ಪ ಹೇಳ್ತಾ ಇದ್ರು, ನಮ್ಮ ತಂದೆಯವ್ರ ತಮ್ಮ. ಹಂಗಾಗಿ ಗೊತ್ತಾಯ್ತು. ಆಮೇಲೆ ಏನಾಯ್ತು, ಅಷ್ಟು ನಿರ್ಗತಿಕರಾಗ್ಬಿಟ್ರು. ಆಮೇಲೆ ನಮ್ಮಪ್ಪ ಆ ಊರಿಂದ ಇಲ್ಲೇ ಪಕ್ಕದಲ್ಲಿ ಅಮ್ಮನಪುರ, ಎಲ್ಲ ಒಂದು 2 ಕಿಲೋಮೀಟ್ರ್ ಡಿಫ್ರೆನ್ಸ್, ಅಥವಾ 1.5 ಕಿಲೋಮೀಟ್ರ್ ಆಗ್ಬೋದು, 2 ಕಿಲೋಮೀಟ್ರು. ಅಲ್ಲಿ ಬಂತು ನಮ್ಮ ಈಗ ತಾಯಿ ಇದಾರಲ್ಲ, ನಮ್ಮ ತಾಯಿಯವರ ತಂದೆ ಮನೆ. ಅವ್ರು ಸ್ವಲ್ಪ ಜಮೀನ್ದಾರಕ್ಕೆ ನಾಯಕ್ ಪಂಚಾಯತಿ ಮಾಡ್ತಿದ್ದ ಅಣ್ಣ ತಮ್ಮದಿರು, ಸೀರು ನಾಯಕ್, ಗೋವಿಂದ್ ನಾಯಕ್ ಅಂತ ಫೇಮಸ್. ಅವರು ಇಬ್ರು ಅಣ್ಣ ತಮ್ಮದಿರು, ಮಾವಂದ್ರ ತಾತಂದ್ರು. ಅವ್ರ ಇನ್ನೊಬ್ಬ ತಂಗಿ ಅವರೆಲ್ಲ ಕೊಳ್ಳೇಗಾಲ ಕಡೆ. ಹಂಗೆ ಇರೋರೆಲ್ಲ ನಮ್ಮ ರಿಲೇಟಿವ್ಸೇ, ಸುತ್ತಮುತ್ತ ಬಂಜಾರರೆಲ್ಲ. ಮೂಲ ಹುಡ್ಕೊಂಡೋದ್ರೆ ನಾನು ಒಂದ್ಸರಿ ಏನು ಹೇಳ್ತೀವಿ, ನಮ್ಮ ವಂಶವೃಕ್ಷ ಹುಡ್ಕೊಂಡು ಹೋದಾಗ ನಮ್ಮ ಸೋದರ ಮಾವ ಕೊಟ್ಟರು. ಎಲ್ಲ ನಮ್ಮ ಸಂಬಂಧಿಕರೇ, ಕನಕಪುರ, ರಾಮನಗರ, ಚನ್ನಪಟ್ಟಣ, ಮಾಗಡಿ ಎಲ್ಲ ಹತ್ತಿರ ಸಂಬಂಧಿಕರೇ ಇದ್ದೀವಿ. ಆದರೆ ಅದು ಮೂಲ ಹುಡುಕಿದಾಗ ಮಾತ್ರ ಗೊತ್ತಾಗೋದು. ಹಂಗೆ ಇರೋ ಅಂಥ ಸಮುದಾಯಗಳು. ಅಲ್ಲಿ ಬಂದಾಗ ಏನು ಇಲ್ಲದೆ ಜೀತಕ್ಕೆ ಬಂದ್ಬಿಟ್ರು ನಮ್ಮಪ್ಪ, ನಮ್ಮ ತಾತನ ಮನೆ, ಗೋವಿಂದ ನಾಯಕ್ ಮನೆಗೆ. ಜೀತ ಅಂದರೆ ಎಷ್ಟು, 1 ವರ್ಷ 2 ವರ್ಷ ಅಲ್ಲ, 40-50 ವರ್ಷ ಜೀತ ಮಾಡಿರೋದು. ಅಂದ್ರೆ ಅವ್ರು ಅಷ್ಟು ಜಮೀನು ಅವಾಗ ಒಂದು 20 ಎಕರೆ 15 ಎಕರೆ ಇತ್ತು. ಅಷ್ಟನ್ನು ವ್ಯವಸಾಯ ಮಾಡಿ ಅವ್ರನ್ನೆಲ್ಲ ಸಾಕೋದು, ನೋಡ್ಕೊಳ್ಳೋದು, ಮನೆ ಮಗನ ಥರ ಇದ್ಬಿಟ್ರಂತೆ. ತಂದೆ ಹೆಸರು ರಾಮನಾಯಕ್ ಅಂತ. ನಮ್ಮ ತಂದೆಗೂ ಬಿಡ್ಡಿ ರಾಮನಾಯಕ್ ಅಂತ ಕರೆಯೋರು, ಕುಳ್ಳಗಿದ್ರು. ಆಮೇಲೆ ಅವರು ಕೆಲಸ ಮಾಡಿ ಪಾಪ ಇಷ್ಟು ವರ್ಷ ಜೀತ ಮಾಡಿದಾನಲ್ಲ ಅಂಥೇಳಿ ಅವ್ರ ಮಗಳನ್ನೇ ಕೊಟ್ಟು, ನಮ್ಮಮ್ಮ ಗಂಗಾಬಾಯಿ ಅಂತ ನಮ್ಮ ತಾಯಿ ಮದುವೆ ಮಾಡಿದ್ರು. ಇಬ್ಬರು ಅವಿದ್ಯಾವಂತರು, ಏನು ಓದಿಲ್ಲ ಅವಾಗ. ನಾನೇ ಫಸ್ಟ್ ಗ್ರಾಜ್ಯುಯೇಟು. ಮದುವೆ ಮಾಡಿದ್ಮೇಲೆ ಅವರು ಹಂಗೆ ಜೀತ ಕೆಲಸ ಮಾಡ್ಕೊಂಡು ಒಂದು ಮನೆ ಕೊಟ್ಟಿದ್ರು ಅಲ್ಲಿ ಪಕ್ಕದಲ್ಲಿ. ಅದು ಬಿದ್ದೋಯ್ತು ಮನೆ. ಕೊನೆಗೆ ಅಲ್ಲಿ ಶಾನ್ಭೋಗರು ಅವಾಗೆಲ್ಲ ರಾಜ್ಯ, ಟಿಪ್ಪು ಸುಲ್ತಾನ್ ಕಾಲ ಎಲ್ಲ ಬ್ರಾಹ್ಮಣರದ್ದು ಜಮೀನುಗಳೆಲ್ಲ ತುಂಬ ಇತ್ತು ಅಲ್ಲಿ. ಮುಸ್ಲಿಮರ ಜಮೀನುಗಳೆಲ್ಲ ಇತ್ತು. ನಮ್ಮ ತೆಂಗಿನ ಇದು ಸಾವುಕಾರ ದೊಡ್ಡಿ ಸಾವುಕಾರ ಅಂತಾನೆ ಕರಿತಿದ್ವಿ ಅವ್ರ ಜಮೀನೆಲ್ಲ. ಅವ್ರ ಪಾಪ ಒಂದಷ್ಟು ಉಚಿತವಾಗೆಲ್ಲ ಕೊಟ್ಟರು ಕೆಲವ್ರಿಗೆ. ಈ ದೇವರಾಜ ಅರಸುವರ ಉಳುವವನೇ ಒಡೆಯ ಬಂತಲ್ಲ, ಆ ಸ್ಕೀಮಲ್ಲಿ 4 ಎಕರೆ ಜಮೀನು ನಮ್ಮ ತಂದೆ ಮಾಡ್ತಿದ್ದೆ ಅಂಥದ್ದು. 50-60 ವರ್ಷ ಅದು ನಮ್ಗೆ ಬಂದಿತ್ತು. ಕೊನೆಗೆ ಅದು ನಮ್ಮ ಸೋದರ ಮಾವ ಏನು ಮಾಡಿದ್ರು, ನಮ್ಮ ಸೂಪರ್ದಲ್ಲಿ ನಿಂತಿದ್ರು, ಆ ಜಮೀನು ನಮಗೆ ಸೇರ್ಬೇಕು ಅನ್ನೋತದ. ಇವು ಪತ್ರ ಮಾಡ್ಕೊಳ್ಳಿಲ್ಲ. ನಾನು ಅರ್ಜಿ ಕೊಟ್ಟಿದ್ರೆ ಆಗಿರೋದು, ಮೊನ್ನೆವರೆಗಿತ್ತು. ಈಗ ಮೊನ್ನೆ ಯಾರೋ ನಮ್ಮ ಸೋದರ ಮಾವನ ಮಕ್ಕಳವರೆಲ್ಲ ಅವ್ರ ಹೆಸರು ಬರ್ಸ್ಕೊಂಡ್ಬಿಟ್ಟಾರೆ. ನನಗೆ ಕೇಳ್ತೀನಿ ಅಂದರೆ ನಮ್ಮ ಮನೆಯವರು, ಅಯ್ಯೋ ಇರೋ ಜಮೀನೇ ಯಾರೂ ಮಾಡ್ತಿಲ್ಲ, ಅದನ್ನೋಗಿ ಯಾಕೆ ಕೇಳ್ತೀರಿ, ಕೇಳಿ ಜಗಳ ಯಾಕೆ ಬೇಕು ನಮಗೆ ಅಂತ. ಆ ಥರ ಅಂದರೆ ಜೀತದಿಂದ ಬಂದು ಕೊನೆಗೆ ಮಗನಿಗೆ ಓದಿಸ್ಬೇಕು ಅಂತ. ನಮ್ಮ ತಾಯಿ ಕಾಯಿಲೆ ಬಿದ್ದರು. ಸಹಜವಾಗಿ ಸ್ತ್ರೀ ರೋಗಗಳು ಆವಾಗ ಏನು ಟ್ರೀಟ್ಮೆಂಟ್ಗೆ ಹೋಗಲ್ಲ, ನಮ್ಮ ದುಡ್ಡು ಇರ್ತಿರ್ಲಿಲ್ಲ.
ಆಮೇಲೆ ನಮ್ಮ ಸೋದರ ಸ್ವಲ್ಪ ಫಸ್ಟ್ ಗ್ರ್ಯಾಜುಯೇಟು ಗೋವಿಂದ ನಾಯಕ್ ಅಂತ, ನಮ್ಮ ಬಂಜಾರ ಈಗ ಪ್ರದೇಶ್ ಬಂಜಾರ ಲಲಿತ ನಾಯಕ್ ಇದ್ರಲ್ಲ ಸಂಘ, ಆ ಸಂಘದ ಫೌಂಡ್ರ್ ಅವರು. ನಮ್ಮ ಸೋದರ ಫಸ್ಟ್ ಗ್ರ್ಯಾಜುಯೇಟ್ ನಮ್ಮ ರಾಮನಗರ ಜಿಲ್ಲೆಗೆ. ಸೆಕೆಂಡ್ ಮೋಸ್ಟ್ಲಿ ನಾವೆಲ್ಲ PhD ಮಾಡ್ಕೊಂಡ್ಮೇಲೆ ನಾವು ಫಸ್ಟ್ PhDನೇ ಅಂತ ಹೇಳ್ಬೋದು ಬಂಜಾರಲ್ಲಿ. ಹಾಗೆ ಇದ್ದಂಥ ಸಮುದಾಯ. ಆಮೇಲೆ ಏನು ಮಾಡಿದರು, ಕಾಯಿಲೆ ಬಿದ್ದರು, ಅವರು ತೀರ್ಕೊಂಡ್ರು. ನಾನು 5ನೇ ಕ್ಲಾಸ್ ಇದ್ದೆ. ನಮ್ಮ ತಂದೆಗೆ ನಮ್ಮ ತಾಯಿ ತೀರ್ಕೊಂಡ್ರು 5ನೇ ಕ್ಲಾಸಲ್ಲೇ. ನಾನು ರಾಮನಗರ ಅಷ್ಟೊತ್ತಿಗೆಲ್ಲ ನಮಗೆ ರಾಮನಗರದಲ್ಲಿ ಹಾಸ್ಟ್ಲಿಗೆ ಸೇರಿಸ್ಬಿಟ್ಟು ನಮ್ಮ ಸೋದರ ಮಾವರು ಹಾಸ್ಟ್ಲ್ ವಾರ್ಡನೆ ನಾಗರಾಜ್ ನಾಯಕ, ನನ್ನ ಹೆಂಡತಿ ಅವ್ರ ಅಪ್ಪ. ನಾನು ಆಮೇಲೆ ಅವ್ರ ಮಗಳನ್ನೇ ಮದುವೆ ಆಗಿದ್ದು. ಅವರು ಸ್ವಲ್ಪ SSLC PUC ಓದಿದ್ರು. ಅವರು ಒಂದು ಹಾಸ್ಟ್ಲ್ ವಾರ್ಡನ್ ಆಗಿದ್ದರು. ಹಂಗಾಗಿ ಅವರು ನಮಗೆಲ್ಲ ಸ್ವಲ್ಪ ಹಾಸ್ಟ್ಲಿಗೆ ಸೇರಿಕೊಂಡ್ರೋ ಉದ್ಧಾರ ಆಗ್ತೀರಿ ಅಂತ ತೊಗೊಂಡೋಗಿ ಸೇರಿಸಿದ್ರು 5ನೇ ಕ್ಲಾಸ್ಗೆ. ಅಲ್ಲಿದ್ದಾಗ ನಮ್ಮ ತಂದೆ ಆಗಾಗ ಬಂದು ನೋಡ್ಕೊಳ್ಳೋರು. ಫೀಸು ಏನು 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಫೀಸು, ಅದು ಕಟ್ಟೋಕ್ಕಾಗ್ತಿರ್ಲಿಲ್ಲ. ನಾನು ಏನು ಬಸ್ ಚಾರ್ಜ್ ಇರ್ತಿಲ್ಲ. ನಾನು ರಾಮನಗರದಿಂದ ನಮ್ಮ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ 10 ಕಿಲೋಮೀಟರ್ ನಡ್ಕೊಂಡು ಹೋಗುವೆ. ಸಂಡೇ ಸ್ಯಾಟರ್ಡೇ ಅವೇರಹಳ್ಳಿಗೆ ಬೆಟ್ಟಕ್ಕೆ ತಿರ್ಗಿ ನಡ್ಕೊಂಡೇ ಬರ್ತಿದ್ದೆ. ಅಂದರೆ ಆ ಸ್ಥಿತಿಲಿ ಇದ್ವಿ. ಆಮೇಲೆ ಬಸ್ಸು ಇರಲಿಲ್ಲ ನಮಗೆ. ಬಸ್ಸುಗೆ ನಾವು ಇಲ್ಲಿ ಬರಬೇಕಿತ್ತು, ಅವೇರಹಳ್ಳಿ ಇಲ್ಲ ಕೈಲಂಚದವರೆಗೂ ಬರಬೇಕಿತ್ತು ನಡ್ಕೊಂಡು. ಆಮೇಲೆ ರೇವಣ ಸಿದ್ದಯ್ಯ ಅವರು ರೇವಣಸಿದ್ದೇಶ್ವರ ಬಸ್ ಬಂತು ಫಸ್ಟು. ನಾವೆಲ್ಲ 92, 93 ಬಂದಿದ್ದೆ. SRS ಅಲ್ಲಿವರೆಗೆ ನಡ್ಕೊಂಡೇ ಹೋಗ್ತಾ ಇದ್ದಿದ್ದು. ಆಮೇಲೆ ಯಾರು ಕಾಯಿಲೆ ಬಿದ್ದರೆ ಇದು ಅಡ್ಡೆ ಅಂತಾರಲ್ಲ, ಮಂಕ್ರಿಲಿ ಕೂರಿಸ್ಕೊಂಡೆಲ್ಲ ಹೊತ್ಕೊಂಡು ಹೋಗೋದು, ಆ ಥರ ಸ್ಥಿತಿ ಇತ್ತು. ಕೊನೆಗೆ ಮಗನಿಗೆ ಓದಿಸ್ಬೇಕು ಅಂಥೇಳಿ ನಮ್ಮ ತಾಯಿ ಯಾವಾಗಲೂ ನಾನು ಚಿಕ್ಕ ಹುಡುಗ ನೀನು ಓದಬೇಕು ಉದ್ಧಾರ ಆಗಬೇಕು ಅನ್ನೋರು. ಒತ್ಕೊಳ್ಳೋಕ್ಕೆ ನಮಗೇನಿಲ್ಲ, ಗೋಣಿ ಚೀಲ ಇರೋದು, ಕಿತ್ತೋಗಿರೋ ಮನೆ ಇತ್ತು. ಆಮೇಲೆ ಸ್ವಲ್ಪ ರಾಗಿ ಬೆಳೀತಾ ಇದೆ. ಶಾನ್ಭಾಗರ ಜಮೀನು ಇತ್ತಲ್ಲ 4 ಎಕರೆ. ಅವಾಗ ಅದೇನೋ ಆಹಾರಕ್ಕೇನು ತೊಂದರೆ ಇಲ್ಲ. ನಮ್ಮ ತಾಯಿ ಒಂದು ಅಂಗಡಿ ಇಟ್ಕೊಂಡಿದ್ರು. ನಮ್ಮ ಸೋದರ ಮಾವದಿರೆಲ್ಲ ಅಲ್ಲಿ ಬರೋರು, ಊಟ ಮಾಡೋರು. ನಮ್ಮ ತಾಯಿ ಸ್ವಲ್ಪ ಅವ್ರಿಗೆ ಪ್ರೀತಿ ಜಾಸ್ತಿ ಹೆಣ್ಣು ತಮ್ಮದಿರು ಅಂಥೇಳಿ. ಹಂಗಿದ್ದಾಗ ಪತ್ರ ಎಲ್ಲ ಎತ್ಕೊಂಡೋಗಿ ಮಾಡ್ಕೊಂಡಿದ್ದವರು. ಅದಾಯಿತು. ಆಮೇಲೆ ನನಗೆ ನಮ್ಮ ತಾಯಿ ತೀರೋದ್ಮೇಲೆ ನನಗೆ ಓದೋದಕ್ಕೆ ಹಾಸ್ಟೆಲಲ್ಲಿ ದುಡ್ಡು ಇರ್ತಿರ್ಲಿಲ್ಲ. ನಮ್ಮ ತಂದೆ ಅಲ್ಲಿ ರೇವಣಸಿದ್ದೇಶ್ವರ ಬೆಟ್ಟದಲ್ಲಿ ಕಾಯಿಲೆ ಬಿದ್ದುಬಿಟ್ರು. ಆ ಬೆಟ್ಟದ ಹತ್ರ ಜಾತ್ರೆ ಗೀತ್ರೆಗೆಲ್ಲ ಸೌದೆ ಹೊಡೆಯೋದು, ಕೂಲಿ ಮಾಡೋರು. ವಯಸ್ಸಾದ ಆಗಿತ್ತು ಸ್ವಲ್ಪ ಹೆಚ್ಚು. ನಾನೇ ಕೊನೆ ಮಗಲ್ಲ, 7-8 ಮಕ್ಕಳು ನಾವು. ಕೊನೆಗೆ ನಮ್ಮ ಸಿಸ್ಟರ್ಸ್ಗೆ 4-5 ಜನ ಮದುವೆ ಮಾಡಿ ಭಾಳ ಕಷ್ಟ. ಫೀಸ್ಗೆ ಅವರು ಭಿಕ್ಷೆ ಬೇಡ ಬಿಡೋರು. ರೇವಣಸಿದ್ದೇಶ್ವರ ಬೆಟ್ಟದಲ್ಲಿ, ರಾಮದೇವ್ರ ಬೆಟ್ಟದಲ್ಲಿ ಎಲ್ಲ ಬೇಡಿ. ಅವ್ರು ನಮ್ಮ ಸ್ನೇಹಿತರು ಬಂದು ಹೇಳೋರು 6ನೇ ಕ್ಲಾಸ್ ನಿಮ್ಮ ಅಪ್ಪನಲ್ಲಿ ನೋಡಿದೆ ನಾನು ದುಡ್ಡು ಕೇಳ್ತಾ ಇದ್ರು ಅಂತ ಹೇಳೋರು. ನಮ್ಗೊಂಥರ ಆಗ ಮುಜುಗರ ಆಗೋದು, ಏನಪ್ಪ ಮಾಡೋದು ಮತ್ತು ಇನ್ನೇನು ಬಡತನ. ಕೊನೆಗೆ ಫೀಸು ತಂದು ಕೊಡೋರು ಅವರು. ಅದರಲ್ಲೇ ನಾನು ಫೀಸ್ ಕಟ್ತಿದ್ದೆ, ಜವಾಬ್ದಾರಿ. ಆಮೇಲೆ ಅಲ್ಲಿ ಹಣ್ಣು ಕೊಡೋರಲ್ಲ, ಹಣ್ಣು ಏನೋ ಗೆಣಸು ಏನೇನೋ ಕೊಡೋರಲ್ಲ ಭಕ್ತಾದಿಗಳು, ಅದನ್ನು ತಂದು ಹಾಸ್ಟೆಲ್ ಹುಡುಗರಿಗೆಲ್ಲ ಹಂಚೋರು ನಮ್ಮಪ್ಪ. ನಿಮ್ಮಪ್ಪ ಬಂದ್ರೆ ಹುಡುಗರು ಖುಷಿ ಪಡೋರು, ಏನೋ ತಂದು ಕೊಡ್ತಾವ್ರಲ್ಲ ಅಂತ. ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮಪ್ಪ ಅಲ್ಲಿ ಬೇಡ್ತಾ ಇದ್ರು ಕಣೋ ಅನ್ನೋರು. ಆ ಥರದ್ದು ಸ್ಥಿತಿ. ಏನು ಮಾಡೋಕ್ಕಾಗಲ್ಲ. ನಾವು ಅದನ್ನು ತೊಗೊಂಡು ಸ್ವೀಕರಿಸ್ಕೊಂಡು ಕೊನೆಗೆ ನಮಗೆ ಅದೆಲ್ಲ ಆಗ ಓದಬೇಕು ಅಂತ, ನಾವು ಏನಾರು ಸಾಧಿಸ್ಬೇಕಲ್ಲ ಅಂತ ಬಂತು. ಬಡತನ ಮಾರಬೇಕಲ್ಲ ಅಂಥೇಳಿ ಅದು ಅರ್ಧೋಗಿರೋ ಚಡ್ಡಿಲೇ ಇರ್ತಾ ಇದೆ ನಾನು ಆಗಲೂ ಕೂಡ. 5ನೇ ಕ್ಲಾಸಲ್ಲಿ ಹಾಸ್ಟೆಲಲ್ಲಿ ಕೊಡೋರು, ಆಮೇಲೆ ಕೊಟ್ಟಿದ್ದು. ಅಲ್ಲಿವರೆಗೂ ಚಡ್ಡಿನೇ ಆಗ್ತಿರ್ಲಿಲ್ಲ ನಾವು ಊರಲ್ಲಿ. ಹಂಗಿದ್ದಿದ್ದು ಪರಿಸ್ಥಿತಿ. ಗೋಣಿ ಚೀಲನೇ ಇದ್ದು. ಅರ್ಧ ಹಬ್ಬಕ್ಕೆ ಯಾವಾಗಾರ ಒಂದು ಆ ಪಟಾಪಟಿ ಚಡ್ಡಿ ಪಡಿಸಿದ್ರೆ ಭಾರಿ ಖುಷಿ ಪಡ್ತಿದ್ದು. ಅನ್ನ ಇರ್ತಿರ್ಲಿಲ್ಲ, ಹಾರ್ಕ ತಿಂತಾಯಿದ್ವಿ. ಬರೀ ಹುರುಳಿ ಕಾಳನ್ನು ತಿಂತಾ ಇದ್ದಿದ್ದು ನಾವು ಬೇಯಿಸ್ಕೊಂಡು. ಬರೀ ಹುರುಳಿ ಕಾಳು ಹಾಕೊಂಡು ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು, ಅದನ್ನು ಕಿವುಚ್ಕೊಂಡು ತಿನ್ನೋದು. ಆ ಥರದ್ದು ಬಡತನ. ಏನೂ ಇಲ್ಲ, ಉಪ್ಪು ಒಂದೇ ಆಗ್ತಾ ಇರೋದು. ಏನು ಅನ್ನ ದುಡ್ಡೇ ಇರ್ತಿರ್ಲಿಲ್ಲ ಆ ಥರ. ಆಮೇಲೆ ಯಾರ್ದೋ ಮನೆಗೆ ದನ ಮೇಯ್ಸೋಕೆ ಹೋಗೋದು, ಅವ್ರೇನಾರು ಊಟ ಕೊಟ್ಟರೆ ತಿನ್ನೋದು. ನಮ್ಮ ಅತ್ತೆ ಮನೆಯಲ್ಲಿ ನಮ್ಮ ಅಜ್ಜಿ ಮುದ್ದೆನ ಅವಸ್ಕೊಂಡು, ಅವರು ಅಲ್ಲಿ ಸ್ಟ್ರಿಕ್ಟು, ಯಾಕೆ ಕೊಡ್ತೀವಿ ಅವ್ರಿಗೆ ಊಟ ಅಂತ. ಎಲ್ಲರೂ ಮಗ ಅಲ್ವಾ, ಏನೋ ಪಾಪ ಚಿಕ್ಕ ಹುಡುಗ ಅಂತ ಹಿಂಗೆ ರಾಗಿ ಮುದ್ದೆನ ಹಿಂಗೆ ಸರಗಲ್ಲಿ ಅವಸ್ಕೊಂಡ್ಬಂದು ಹಿಂಗೆ ಕಳ್ತನದಿಂದ ಕೊಡೋರು. ಅದನ್ನು ತಿಂತಾಯಿದ್ವಿ. ಆ ಥರದ ಪರಿಸ್ಥಿತಿ ಇತ್ತು. ಕೊನೆಗೆ ನಮ್ಮ ತಾಯಿ ಹೇಳಿದ್ರಲ್ಲ, ಏನಾರ ಮಾಡಿ ಓದಬೇಕು ನೀನು, ಚಾಲೆಂಜಾಗಿ ತಗೋಬೇಕು ನೀನು, ನಾವು ಸತ್ತೋಗ್ಬಿಡ್ತೀವಿ ಕಾಯಿಲೆ ಬಿದ್ದಿದ್ದೀವಿ ಅಂತ ಹೇಳಿ ಹೋಗಿದ್ರಲ್ಲ. ಹೆಂಗೆ ಓದೋದು ಅಂತ. ನಾವು ಹಾಸ್ಟೆಲಲ್ಲಿ ಹೋದ್ರೆ ವಾರ್ಡನ್ ಇದ್ರು. ಬೆಳಿಗ್ಗೆ 5 ಗಂಟೆಗೆ ಬಂದು ಪಟಾರ ಅಂತ ಹೊಡೆಯೋರು. ಹೊಡೆಸ್ಕೊತಿದ್ವಿ, ಒಂದು ಕೂತ್ಕೊಂಡು ಓದ್ತಾ ಇದ್ವಿ. 5ನೇ ಕ್ಲಾಸಿಂದನೇ ಸೀರಿಯಸ್ ಆಗಿ ಓದೋದು. ಬುಕ್ ತಗೊಳಕ್ಕೆ ಕಾಸಿಲ್ಲ. ಅಲ್ಲೊಬ್ಬ ನನ್ನ ಕ್ಲಾಸ್ಮೇಟ್ ಇದ್ದ, ಅವನೇನು ಮಾಡೋನು, ರಾತ್ರಿ ಲೇಟಾಗಿ ಓದೋನು. ಹೆಂಗೆ ಓದೋನು, ಜೋರಾಗಿ ಓದೋನು. ನಾನು ಅವನು ಏನಂದ್ರೆ ನನ್ನ ಮಕ್ಳು ಕೇಳಿಸ್ಕೊತಾರೆ ಅಂದ್ಬಿಟ್ಟು ಮಲಗಿದ ಮೇಲೆ ಚೆಕ್ ಮಾಡೋನು, ಹಿಂಗೆ ಅನ್ನೋನು, ಗೋವಿಂದ ಅನ್ನೋನು. ನಾನು ಮಲಗ್ದಂಗೆ ಗೊರಕೆ ಹೊಡಿವೆ ಅಂತ. ಆವಾಗ ಇವನು ಜೋರಾಗಿ ಓದೋನು. ಇವನು ಸಬ್ಜೆಕ್ಟ್ ಎಲ್ಲ ಜೋರಾಗಿ ರಾತ್ರಿ ಎಲ್ಲ ಓದೋನಲ್ಲ, ನಾನು ಕೇಳಿಸ್ಕೊಂಡು ಮನನ ಮಾಡ್ಕೊಂಡ್ಬಿಡುವೆ. ಮತ್ತು ಬುಕ್ಕೆಲ್ಲ ಓದಕ್ಕಾಗಲ್ಲ. ಆಮೇಲೆ ಅವ್ನು ಮಲಗಿದ್ ನೋಡಿ ನಾನು ಅವ್ನು ದಿಂಬು ಕೆಳಗೆ ಇಟ್ಕೊಂಡ್ಬಿಡೋನು ಬುಕ್ಸ್ ಎಲ್ಲ ಕದಿಯೋದು. ಅವ್ನು ಮಲಗಿದಾಗ ನಮ್ಮೆಲ್ಲಿಗೆ ಆ ದಿಂಬು ಏನಾರು ಹಾಕ್ಬಿಟ್ಟು ಆ ಬುಕ್ ಎತ್ಕೊಂಡು ರಾತ್ರಿ ಎಲ್ಲ ನಾನು ಓದೋದು. ದುಡ್ಡಿಲ್ಲ ಬುಕ್ ತಗೊಳಕ್ ನಮಗೆ.
ನನ್ನ ಜೊತೆಗೆ ಮರದೇವ್ರು ಇದ್ರು ರಾಮನಗರ, ಅವರು ಟ್ರಂಕ್ ಇಟ್ಕೊಂಡು ಪಕ್ಕದಲ್ಲಿ. ಅದು OBC ಹಾಸ್ಟೆಲ್, BCM ಹಾಸ್ಟೆಲ್ ಅಲ್ಲ, ಎಲ್ಲ ಸಮುದಾಯದವ್ರು ಇದ್ರು. ಮರದೇವರ ಸಮಕಾಲೀನರ ತಾವು? ಹಾಂ, ಮರದೇವ್ರು ನಾವೆಲ್ಲ ಕ್ಲಾಸ್ಮೇಟ್ಸು. ಮರದೇವರು ನಾವು ಅದಕ್ಕೆ ಬಾಂಧವ್ಯ ಕೊನೆವರೆಗೂ ಚೆನ್ನಾಗಿತ್ತು. ಅವರು MLA ನಿಲ್ಲೋವರೆಗೂ ಜನಪದದಲ್ಲಿ ನಾನೇ ಪ್ಲಾನ್ ಮಾಡಿ ಮಾಡಿಸ್ತಿದ್ದು, ನಾನೇ ಹಿಂದೆ ನಿಂತ್ಕೊಂಡು ಸಾಂಸ್ಕೃತಿಕವಾಗಿ ಸಂಘಟನೆ ಮಾಡ್ಬೇಕು ನಾವು ಅಂತ. ಸಕ್ಸಸ್ ಆಗಿತ್ತು ಅದು. ಆಮೇಲೆ ಕನಕೋತ್ಸವಕ್ಕೆ ಅದು MLA ಆಗೋ ಲೆವೆಲ್ ಬಂದ್ಬಿಟ್ಟಿದ್ರು. ಕುಮಾರಸ್ವಾಮಿ ಅವ್ರಿಗೆ ಏನು 1000 ಡಿಫ್ರೆನ್ಸ್ ಅಲ್ಲಿ ಗೆದ್ದಿದ್ದಲ್ವ, ಅದು ಏನು ಎಲ್ಲ ಒಕ್ಕಲಿಗರ ನಾಯಕರು ಸೇರಿ ಸಭೆ ಮಾಡಿದ್ಮೇಲೆ ಮರದೇವರು ಸ್ವಲ್ಪದೇ ಸೋತಿದ್ದು, ಇಲ್ಲ ಗೆದ್ಬಿಡೋರು. ಟ್ರಂಕ್ ಇಟ್ಕೊಂಡು ಮಲಗ್ತಾ ಇದ್ದ, ನಾನು ಅವನ ಮೇಲೆ ಕಾಲ ಹಾಕಿದ್ರೆ ಹೊಡೆಯೋನು ಹಾಸಿಗೆ. ಆಮೇಲೆ ಎಲ್ಲ ಹುಚ್ಚ ಹೊಯ್ಕೊಂಡ್ಬಿಡ್ತಾ ಇದ್ದ ಹಾಸಿಗೆ ಮೇಲೆ. ನಾವು ಚಿಕ್ಕ ಹುಡುಗರು 5ನೇ ಕ್ಲಾಸಲ್ಲಿ, ನಾನು ಅವನ ಹಾಸಿಗೆ ಮೇಲೆ ಹುಚ್ಚ ಹೊಯ್ದುಬಿಡ್ತಾ ಇದ್ದೆ, ಅವ್ನು ಪಟಾರತ್ ಹೊಡೆಯೋನು, ಈ ಕಡೆ ಒಬ್ಬ ಇವನು ಹೊಡೆಯೋನು, ಪಕ್ಕದಲ್ಲಿ ಹಾಸಿಗೆ ಹಾಕೊಂಡು ಮಲಗ್ತಾ ಇದ್ದು. ಆ ಥರದ ಹಾಸ್ಟೆಲಲ್ಲಿ ಏನೋ ಬೆಡ್ ಕೊಟ್ಟಿದ್ರು ಆ ಕಾಲಕ್ಕೆಲ್ಲ ನಮಗೆ, ಹಿಂಗಿರೋದು. ಆಮೇಲೆ ಬಟ್ಟೆ ಒಗೆಯೋಕ್ಕೆ ಸೋಪ್ ಇರ್ತಿರ್ಲಿಲ್ಲ, ಯಾರೋ ಒಗೆದು ಬಿಸಾಕಿ ಚೂರು ಎತ್ಕೊಂಡು ಬಟ್ಟೆ ಒಕ್ಕೊತಿದ್ವಿ ನಾವು. ಹಂಗೆ ಅದು ಎಲ್ಲಿವರೆಗೂ ಅಂದರೆ ನಾವು ಡಿಗ್ರಿ ಮಾಡೋವರೆಗೂ ಅದೇ ಸ್ಥಿತಿ ಇತ್ತು ನನಗೆ. SLC ಅಲ್ಲಿವರೆಗೂ SLC ಮಾಡಿದೆ. SSLC 2nd ಕ್ಲಾಸು ಏನು ನಾನೇ ಹೈಯೆಸ್ಟು ಮಾರ್ಕ್ಸು GKBMS ಅಲ್ಲಿ GKBMS ಅಲ್ಲ, ಜೂನಿಯರ್ ಕಾಲೇಜು. ನಮ್ಮಪ್ಪ ಊರಿಗೆಲ್ಲ ಖುಷಿನೋ ಖುಷಿ, ಏನು ನನ್ನ ಮಗ SSLC ಪಾಸ್ ಮಾಡ್ಬಿಟ್ಟವನೇ ಅಂತ ಹಂಗೆ ಖುಷಿ ಪಡೋರು. ಕೊನೆಗೆ ಅವರು ಏನಾದರೂ ಅಂತಲೇ ಗೊತ್ತಾಗಲಿಲ್ಲ. SLC ಬರೋ ಅಷ್ಟರಲ್ಲಿ ನಾನು ತೀರೋದ್ರ, ಕಿಡ್ನಾಪ್ ಆದ್ರ ನಮ್ಮಪ್ಪ. ಎಲ್ಲರೂ ಹೇಳ್ತಾರೆ ಜಮೀನ್ಗಾಗಿ ಕೊಲೆ ಆಯ್ತು ಅಂತಾರೆ. ಇನ್ನು ಕೆಲವರು ಇಲ್ಲ ಇಲ್ಲ ನಿಮ್ಮ ಅಣ್ಣನೇ ಏನೋ ಜಮೀನು ಬರ್ಕೊಡಲ್ಲ ಅಂತ ಮಾಡ್ಬಿಟ್ರು ಅಂತ, ಇನ್ಯಾರೋ ಇಲ್ಲ ತಳ್ಬಿಟ್ರು ಅಂತಾರೆ, ಇನ್ಯಾರೋ ಆಕ್ಸಿಡೆಂಟಲ್ಲೆಲ್ಲ ಹೋಗ್ಬಿಟ್ಟಿರ್ತಾರೆ ಅಂತಾರೆ. ಗೊತ್ತೇ ಆಗಿಲ್ಲ ನನಗೆ, ಇನ್ನೂ ಚಿಕ್ಕ ಹುಡುಗ ಅಲ್ಲ, ಅವ್ರ ಫೋಟೋ ಕೂಡ ಇರಲಿಲ್ಲ ನನ್ನ ಹತ್ರ. ಎಲ್ಲರೂ ಯಶಸ್ಸನ್ನ ನೋಡ್ಲಿಕ್ಕೆ ನಿಮ್ಮ ತಂದೆ ಇದ್ದಾರ ಈಗ ಅದು ಕೇಳೋಣ ಅಂತಿದ್ದೆ, ನಾನು ಬಾಯಿ ಮುಚ್ಚಿಬಿಟ್ರಿ. ಎಲ್ಲಿ ನನಗೆ ಯಾರೂ ಇಲ್ದಂಗೆ ಇದ್ದೋ ನಾನು ಉದ್ದಕ್ಕೂ. ಸ್ವಂತದವರು ಊಟ ಆಗ್ತಿರ್ಲಿಲ್ಲ ನಮಗೆ. ನಮ್ಮ ಅತ್ತೆ ಒಬ್ರು ಇದ್ರು, ಅವರು ಧರ್ಮಣಿ ಬಾಯಿ ಅಂತ, ನಮ್ಮ ಮಾವ ಮೀಸೆ ನಾಟಕದವರು. ನಾಟಕ ಗಿಟ್ಟ ನಾನು ಹೇಳಿದ್ನಲ್ಲ ಈಗ ನಿನ್ನೆ ನಾಟಕದಲ್ಲಿ, ಅದೇ ಹಬ್ಬ ಮತ್ತು ಬಲೆ ಹೇಳಿದ್ನಲ್ಲ, ಆ ಥರದ ಕ್ಯಾರೆಕ್ಟರ್ ಅದು. ಮಜಾ ಮಾಡೋದಷ್ಟೇ. ಹೆಂಡತಿಗೆ ಕೂಲಿಗೆ ಕಳಿಸೋರು, ಸೌದೆ ಥರ ಕಳಿಸೋರು ನಮ್ಮ ಮಾವ ಮೀಸೆ. ಯಾರು ಊರಿನ ನನ್ನೋರು, ಆದರೆ ಕೆಲಸ ಮಾಡ್ತಿರ್ಲಿಲ್ಲ. ಹಂಗಿದ್ದವರು ಅವ್ರು ದುಡ್ಕೊಂಬಂದು ಇವ್ರಿಗೆ ಸಾಕಿ ಅದ್ರ ನಡುವೆ ನಮಗೂ ಊಟ ಹಾಕೋರು, ನನಗೂ ಹಾಕೋರು. ಅವನು ಪಾಪ ಕರೀರಿ ಅವನಿಗೆ ಅಂತ. ಆಮೇಲೆ ಇಲ್ಲಿಂದ ಹೋದರೆ ಮಿನಿಮಮ್ ಒಂದು 30-40 ಮನೇಲಿ ಊಟ ಮಾಡ್ತಾಯಿದ್ದೆ ನಾನು. ಊರಿಗೆ ಹೋದರೆ ಎಲ್ರಿಗೂ ಪಾಪ ತಾಯಿ ಇಲ್ಲ ಕರೀರಿ ಎಲ್ಲ ನಮ್ಮ ರಿಲೇಟಿವ್ಸು ಸಮುದಾಯ ಎಲ್ಲರ ಮನೇಲಿ ಊಟ. ಈಗ ಆ ಥರದ ವಾತಾವರಣ ಇಲ್ಲಿ ಕಾಫಿ ಮಾಡ್ಕೊಡಲ್ಲ, ಈಗ ಹಂಗಾಗೋಗಿದೆ ವಾತಾವರಣ, ಚೇಂಜ್ ಆಗಿದೆ, ಜನ ಚೇಂಜ್ ಆಗಿದ್ದಾರೆ. ಹಂಗಿದೆ ಪರಿಸ್ಥಿತಿ. ಅಂಥದ್ರಲ್ಲೂ ನಾವು ಓದಿದ್ವಿ. SSLC ಅಲ್ಲಿ ಮುಗಿಸಿ ಫಸ್ಟ್ ಬಂತು. PUCಗೆ ನಮ್ಮ ಮಾವ ಅವರು ವಾರ್ಡನ್ನು, ನೀನು ಡಾಕ್ಟರ್ ಆಗಬೇಕು, ನಮ್ಮಲ್ಲಿ ಯಾರು ಡಾಕ್ಟರ್ ಆಗಿಲ್ಲ, MBBS ಆಗಬೇಕು, ಇರೋರು ಹೋಗು PCMB ತಗೊಂಡ್ರೆ. ಅಲ್ಲೋದ್ರೆ ನಾವೆಲ್ಲ ಕನ್ನಡ ಮಾತಾಡೋದೇ ಕಷ್ಟ. ಅಲ್ಲಿ PCMB ಎಲ್ಲ ಇಂಗ್ಲೀಷ್ ಮೀಡಿಯಮು. ಅಲ್ಲಿ ಕೋದಂಡರಾಮಯ್ಯ ಅಂತ ಹಿಂಗೆ ಗಡ್ಡ ಬಿಟ್ಕೊಂಡು ಋಷಿ ಥರ ಇದ್ರು, ಮ್ಯಾಥ್ಸ್ ಮಾಡಬೇಕು. ಅವರು ತಿರುಪತಿಗೆ ನಡ್ಕೊಂಡು ಹೋದ್ರೆ 6 ತಿಂಗಳು ನಡ್ಕೊಂಬರೋರು. ಸ್ಥಿತಿ ಹೆಂಗಿತ್ತು. ಮ್ಯಾಥ್ಸ್ ಪಾಠ ಮಾಡೋರು ಯಾರಲ್ಲಿ. ಆಮೇಲೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಸಸ್ಪೆಂಡ್ ಮಾಡಿಬಿಟ್ರು, ಸ್ಟ್ರೈಕ್ ಕುತ್ಕೊಬಿಟ್ರು 1 ವರ್ಷ. ಪಾಠನೇ ಮಾಡಿಲ್ಲ ನಮ್ಮ ಬ್ಯಾಚಲ್ಲಿ. PCMB ಫೇಲ್ ಆಗಿಬಿಟ್ಟಾರೆ. ನಾನು ಬೇರೆದೆಲ್ಲ ಕಷ್ಟಪಟ್ಟು ತೀಟ ಗೀಟ ಏನು ಅರ್ಥ ಆಗ್ತಿರಲಿಲ್ಲ, ಹೆಂಗೋ ಕಷ್ಟಪಟ್ಟು ಊರೋಡೋದು ಪಾಸ್ ಮಾಡಿದೆ. ಮ್ಯಾಥ್ಸು ಫೇಲ್ ಆಗೋಯ್ತು. ಕೊನೆಗೆ ಊರಿಗೆ ಹೋದೆ ಮತ್ತೆ. ಅಲ್ಲೂ ನಮ್ಮ ಅವ್ರ ಮನೇಲಿ ಉಳ್ಕೊಂಡೆ. ಹಾಸ್ಟೆಲ್ ಇರಲಿಲ್ಲ ಅವಾಗ ಅಲ್ಲಿ ಕನಕಪುರದ. ನನ್ನ ಜೊತೆಗೆ ಪ್ರೊಫೆಸರ್ ಆಗೋರು, ಲಾ ಕಾಲೇಜ್ ಪ್ರಿನ್ಸಿಪಲ್, ಅವರೆಲ್ಲ ಅಲ್ಲಿ ರೂಮ್ ಮಾಡ್ಕೊಂಡು ಅವ್ರಿಗೂ ಊಟ ಸಪ್ಲೈ ಮಾಡೋದು. ಅವ್ರು ನಮಗಿನ್ನ ನಿರ್ಗತಿಕರು. ಅವರು ಮಾದಿಗ ಸಮುದಾಯ. ನನ್ನ ಫ್ರೆಂಡ್ ಅವನು ಎಂಥ ಸ್ಥಿತಿ ಅಂದರೆ ನಮಗಿನ್ನ ಅತಂತ್ರ ಅವನು. ಹಂಗಿದ್ದ. ಅಂಥವ್ರಿಗೂ ನಮ್ಮ ಮಾವನ ಮನೆ ಕತ್ಕೊಂಡೋಗಿ ನಾನು ಈರುಳ್ಳಿ ಅಕ್ಕಿ ಕೊಡುವೆ. ನಮ್ಮ ಮಾವರ ಮನೆ ಗೊತ್ತಾಗ್ಬಿಟ್ರೆ ಬೈತಾರಲ್ಲ ಅಂತ. ಹಂಗೆಲ್ಲ ಓದಿದ್ವಿ ನಾವು. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯೇ ಮಾತನಾಡು.